4 ಜಿಲ್ಲೆಗಳ ಜೀವನಾಡಿ ಬಸವಸಾಗರ ಡ್ಯಾಂ ಭರ್ತಿಯಾಗಿದೆ. 13 ವರ್ಷದ ಬಳಿಕ ಜೂನ್ನಲ್ಲೇ ಡ್ಯಾಂ ಭರ್ತಿಯಾದಂಥದ್ದು. ಅದು 4 ಜಿಲ್ಲೆಗಳ ಜೀವನಾಡಿ ಬಸವಸಾಗರ ಡ್ಯಾಂ. ನಾರಾಯಣಪುರ ಜಲಾಶಯಕ್ಕೆ ಒಳಹರಿವು ಈಗ ಹೆಚ್ಚಾಗಿದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರನ್ನ ಬಿಡಲಾಗ್ತಾ ಇದೆ. ಕೃಷ್ಣಾಗೆ 70,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. 17 ಗೇಟ್ನಿಂದ 70,000 ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. 13 ವರ್ಷಗಳ ಬಳಿಕ ಬಸವಸಾಗರ ಡ್ಯಾಂ ಭರ್ತಿಯಾಗಿದೆ. 4 ಜಿಲ್ಲೆಗಳ ಜೀವನಾಡಿ. ಅದು ಮಳೆಗಾಲದ ಆರಂಭ. ಜೂನ್ ತಿಂಗಳಿನಲ್ಲಿಯೇ ಡ್ಯಾಂ ಭರ್ತಿಯಾಗಿದೆ. ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯ ಬಹುತೇಕ ಭರ್ತಿಯಾಗಿರುವುದರಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನು ಕೃಷ್ಣಾ ನದಿಗೆ ಹರಿಬಿಟ್ಟಿರ್ತಕ್ಕಂಥದ್ದು. ಸುಮಾರು 70,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ಹರಿಬಿಟ್ಟಿರೋದ್ರಿಂದ ಕೃಷ್ಣಾ ನದಿಯು ಅಪಾಯದ ಮಟ್ಟ ಮೀರಿ ಹರಿತಾ ಇರ್ತಕ್ಕಂಥದ್ದು. ಸಾಕಷ್ಟು ಬೋರ್ಗರಿತಾ ಇರ್ತಕ್ಕಂಥ ನದಿಯ ನಡುವೆ ಈಗ ಮೀನುಗಾರರು ಮೀನು ಹಿಡಿತಕ್ಕಂಥ ಹುಚ್ಚು ಸಾಹಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಅಲ್ಲಿ ಕೂಡ ಒಂದು 4-5 ಜನ ಮೀನುಗಾರರು ಕೈಯಲ್ಲಿ ಬಲೆ ಹಿಡಿದುಕೊಂಡು ಮೀನಿಗಾಗಿ ಬಲೆ ಬೀಸಿರ್ತಕ್ಕಂಥದ್ದು. ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಹರಿಬಿಟ್ಟಿರೋದ್ರಿಂದ ಈಗಾಗಲೇ ಸಾಕಷ್ಟು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಯಾರು ಕೂಡ ಏನು ಮೀನುಗಾರರು ಮೀನು ಹಿಡಿತಕ್ಕಂಥ ಹುಚ್ಚು ಸಾಹಸಕ್ಕೆ ಹೋಗಬಾರ್ದು, ಇದರಿಂದಾಗಿ ಸಾಕಷ್ಟು ಜೀವ ಹಾನಿ ಆಗ್ಬೋದು ಅಂತೇಳಿ ಈಗಾಗಲೇ ಎಚ್ಚರಿಕೆ ನೀಡಿದ್ರು ಸಹ 3-4 ಜನ ಮೀನುಗಾರರು ಮೀನು ಹಿಡಿತಕ್ಕಂಥ ಹುಚ್ಚು ಸಾಹಸಕ್ಕೆ ಮುಂದಾಗಿರ್ತಕ್ಕಂಥ. ಯಾಕಂದರೆ ಈ ರೀತಿಯಾಗಿ ಮಾಡೋದ್ರಿಂದ ಈಗ ಒಂದು ವೇಳೆ ಏನಾದರೂ ಕಾಲು ಜಾರಿ ಹರಿದುಕೊಂಡು ಹೋದರೆ ಸೀದಾ ಅವರ ಜೀವ ಹಾನಿಯಾಗೋದಂತೂ ಗ್ಯಾರಂಟಿ. ಆದರೆ ಅವರ ತಮ್ಮ ಜೀವವನ್ನು ಲೆಕ್ಕಿಸದೆ ಮೀನು ಹಿಡಿತಕ್ಕಂಥ ಹುಚ್ಚು ಸಾಹಸಕ್ಕೆ ಮುಂದಾಗಿರೋದ್ರಿಂದ ಒಂದು ಕಡೆ ಜಿಲ್ಲಾಡಳಿತ ಸಾಕಷ್ಟು ಎಚ್ಚರಿಕೆ ನೀಡಿದ್ರು ಸಹ ಈ ರೀತಿಯಾಗಿ ಉಚ್ಚಾಟ ಮೆರಿತಾ ಇರೋದ್ರಿಂದ ಈ ರೀತಿಯಾಗಿ ಇರ್ತಕ್ಕಂಥ ಉಚ್ಚಾಟ ಮೆರೆದ್ರೆ ಈಗ ಜನಸಾಮಾನ್ಯರು ಸಹ ಅದೇ ರೀತಿಯಾಗಿ ಅಂದರೆ ಕೃಷ್ಣಾ ನದಿಯ ಮುಂಭಾಗದಲ್ಲಿ ಹೋಗಿ ತಾವು ಉಚ್ಚಾಟವನ್ನು ಮೆರಿಬೋದು ಅಂತೇಳಿ ಈಗಾಗಲೇ ಸಾಕಷ್ಟು ಕಟ್ಟುನಿಟ್ಟಿನ ಆದೇಶ ನೀಡಿದ್ರು ಸಹ ಈ ರೀತಿಯಾಗಿರ್ತಕ್ಕಂಥ ಒಂದು ಉಚ್ಚಾಟ ಇಲ್ಲಿ ಮುಂದುವರೆದಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ KBJL ಅಧಿಕಾರಿಗಳು ಸಹ ಏನು ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯ ಸುತ್ತಮುತ್ತಲೂ ಸಹ ಒಂದು ಸೆಕ್ಯೂರಿಟಿಗಳನ್ನು ಸಹ ಈಗ ಆಯೋಜನೆ ಮಾಡಬೇಕಾಗಿದೆ. ಯಾಕಂದರೆ ಈ ರೀತಿಯಾಗಿ ಹುಚ್ಚು ಸಾಹಸ ಮಾಡಿದ್ರೆ ಒಂದು ವೇಳೆ ಜೀವ ಕಳೆದುಕೊಂಡ್ರೆ ಅದಕ್ಕೂ ಕೂಡ ಜಿಲ್ಲಾಡಳಿತಕ್ಕೆ ಸಾಕಷ್ಟು ಕೆಟ್ಟ ಹೆಸರು ಬರಲಿದೆ. ಹಾಗಾಗಿ ಈಗಾಗಲೇ ಎಚ್ಚೆತ್ತುಕೊಂಡು ಕೇವಲ ಆದೇಶ ಮಾಡಿದ್ರೆ ಸಾಲದು. ನಾರಾಯಣಪುರ ಜಲಾಶಯದ ಎಡ ಹಾಗೂ ಬಲ ಭಾಗದಲ್ಲಿ ಒಂದು ಸೆಕ್ಯೂರಿಟಿಗಳನ್ನು ಸಹ ನಿಯೋಜನೆ ಮಾಡೋದ್ರ ಮೂಲಕವಾಗಿ ಈ ರೀತಿಯಾಗಿ ಉಚ್ಚಾಟ ಮೆರ್ತಕ್ಕಂಥವ್ರ ಮೇಲೆ ಕ್ರಮ ಕೂಡ ಆಗಬೇಕಾಗಿದೆ. ಕ್ಯಾಮರಾಮನ್ ರಫಿ ಜೊತೆ ಪರಶುರಾಮ್ ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ನಾರಾಯಣಪುರ ಬಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.